ವಿಧಾನಸಭೆ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಕುರಿತಂತೆ ಮಾತನಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ಆಮೇಲೆ ಇನ್ವೆಸ್ಟ್ಮೆಂಟ್ ವಿ ಆರ್ ನಂಬರ್ 2 in the country. Compared to all other states, Maharashtra is a very big state because ಅಲ್ಲಿ ಜನಸಂಖ್ಯೆ 13 ಕೋಟಿ, ಕರ್ನಾಟಕದ ಜನಸಂಖ್ಯೆ ಅಂದಾಜು 7 ಕೋಟಿ. ಅವ್ರ ನಂತರ ನಾವೇ ಇಡೀ ದೇಶದಲ್ಲಿ ನಾಟ್ ಯುಪಿ, ನಾಟ್ ಬಿಹಾರ್, ನಾಟ್ ಮಧ್ಯಪ್ರದೇಶ್, ನಾಟ್ ರಾಜಸ್ಥಾನ್, ನಾಟ್ ಗುಜರಾತ್, we are number 2. As far as GST collection is concerned, we are number 2. As far as investment is concerned, we are number 2 in the country. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಸ್ವಲ್ಪ 15-14 ಹಣಕಾಸಿನ ಆಯೋಗಗಳು ಏನೇನು ಮಾಡಿದ್ದಾವೆ ಅಂತ ಅಶೋಕ್ ಅವರು, ನಾನು 96-97ರಲ್ಲಿ ಯಾರಾಗ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು? ಅಶೋಕ್ ಇಲ್ಲ, ದೇವೇಗೌಡರು 96-90 ದೇವೇಗೌಡರು 96ರಲ್ಲಿ ಯಾವ್ದು ಪ್ರೈಮ್ ಮಿನಿಸ್ಟರ್? ಆಮೇಲೆ ಗುಜರಾಲ್ 96 ದೇವೇಗೌಡರು 96 ಇಂದ 96 ಜೂನ್ನಲ್ಲಾಗಿ ಅವರು 11 ತಿಂಗಳಿದ್ರು ಪ್ರಧಾನಮಂತ್ರಿಯಾಗಿ. ಆಗ ಅವ್ರು ಹೇಳ್ತಾ ಇದ್ದೀನಿ ನಾನು, ಆಗಿನ ಹಣಕಾಸಿನ ಆಯೋಗನು ವಿರೋಧ ಮಾಡಿದ್ರು, ಮಾಡದೆ ಅದೊಂದೇ ಸತ್ಯ ಹೇಳಿರೋದು ನೀವು, ಇನ್ ಬಾಕಿದೆಲ್ಲ ಸುಳ್ಳೆ. ಸಾಲ ಮಾಡಿರೋದು ಸುಳ್ಳು. ಸಾಲ ಮಾಡಿದೀವಿ ಅಂತ ಹೇಳ್ತಾ ಇದ್ದೀನಲ್ಲ. ಸಾಲ ಈ ಸಾರಿ 8 ಲಕ್ಷದ ಅಂದ್ರೆ ಮುಂದಿನ ಸಾರಿ 8,24,359 ಕೋಟಿ ಸಾಲ ಮಾಡಿದ್ದೀವಿ. 8,24,359 ಕೋಟಿ ಸಾಲ ಮಾಡಿದ್ದೇವೆ. ಅದು ಬರ್ತೀನಿ ನಾನು ಅಲ್ಲಿಗೆ. ಸಾಲ ನೀವೆಷ್ಟು ಮಾಡಿದ್ರಿ, ನಾವೆಷ್ಟು ಮಾಡಿದ್ವಿ ಅಂತ. ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಗೊತ್ತಾ? ಅಲ್ಲ, ಕೇಂದ್ರದ ಅದನ್ನು ತಿಳ್ಕೊಂಡಿರಿ ಅಂತ. ಕೇಂದ್ರದ ಎಷ್ಟು ಮಾಡಿದ್ದಾರೆ ಸಾಲ? 2014 ಮಾರ್ಚ್ಗೆ 53,11,000 ಕೋಟಿ ಇತ್ತು ಸ್ವಾತಂತ್ರ್ಯ ಬಂತವಿಂದ. 53,11,000 ಕೋಟಿ. ಈಗ ನಿರ್ಮಲಾ ಸೀತಾರಾಮನ್ ಅವರು 26-27 ಬಜೆಟ್ ಮಂಡಿಸಿದಾರಲ್ಲ, ಅದರಲ್ಲಿ 218 ಲಕ್ಷ ಕೋಟಿಗಿಂತ ಹೆಚ್ಚು, 218 ಲಕ್ಷ ಕೋಟಿಗಿಂತ ಹೆಚ್ಚು. 14ರಲ್ಲಿ ಇವರು ಅಧಿಕಾರಕ್ಕೆ ಬಂದರು, ಮೋದಿಯವರು. ಮೋದಿಯವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಾಗ ಸಾಲ ಮಾರ್ಚ್ 2014ಕ್ಕೆ 53,11,000 ಕೋಟಿ. ಇವರು 11ನೇ ವರ್ಷ ಈಗ ನಡೀತಾ ಇದೆ. 218 ಲಕ್ಷ, 53 ಲಕ್ಷ ಕೋಟಿಯಿಂದ 218 ಲಕ್ಷ ಚಿಲ್ಲರೆ ಕೋಟಿ ಆಗ್ಬಿಟ್ಟದೆ. ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 165 ಲಕ್ಷಕ್ಕೂ ಹೆಚ್ಚು
ಲಕ್ಷ ಕೋಟಿಗಳನ್ನು ಸಾಲ ಮಾಡಿದ್ದಾರೆ. 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ಸಾಲ ಮಾಡಿದ್ದಾರೆ. ಅವರು ಸಾಲಗಾರರಲ್ವಾ ದೇಶ? ಭಾರತ ದೇಶ ಸಾಲಗಾರರಲ್ಲ? ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? 16,96,000 ಕೋಟಿ. 16,96,000 ಕೋಟಿ. ನಾವು ಮಾಡಿರೋದು ಎಷ್ಟು ಸಾಲ? 1,32,000 ಕೋಟಿ. 1,32,000 ಕೋಟಿ. ಅವ್ರು ಮಾಡಿರೋದು 16,96,000 ಕೋಟಿ. ಇವೆಲ್ಲ ಗೊತ್ತಾಗಬೇಕು. ನೀನು ಇವೆಲ್ಲ ಹೇಳ್ಕೊಡ್ಲಿಲ್ಲ ಅನ್ನೋ ಕಾಣಿಸುತ್ತೆ ನಿನ್ಗೆ. ಹೇಳಲಿಲ್ವ? ಗೊತ್ತಿದ್ರು ಹೇಳಲಿಲ್ಲ. ಎಷ್ಟಾಯ್ತು ಅಂತ, ಅಸೆಟ್ ಕ್ರಿಯೇಷನ್ ಎಷ್ಟಾಯ್ತು ಅಂತ ನೋಡ್ಬೇಕು ತಾವು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, 200 ಲಕ್ಷ ಕೋಟಿ ಅಷ್ಟು ಅಸೆಟ್ ಕ್ರಿಯೇಷನ್ ಆಗಿರುವಂತದ್ದು, 100 ಲಕ್ಷ ಕೋಟಿ ಅಷ್ಟು ಸಾಲ ಮರುಪಾವತಿ ಮಾಡಿದ್ದಾರೆ. ಬೇಕು ಕೊಡೋಣ, ಕೊಡಿ. 200 ಲಕ್ಷ ಕೋಟಿ ಆಸ್ತಿ ಕ್ರಿಯೇಷನ್ ಮಾಡಿರೋದು ಕೊಡಿಯಪ್ಪ. 33,000 ಕೋಟಿ ಕೂತ್ಕೊಳ್ಳಿ ಸಲಗಾರ. ಎಷ್ಟು ಆಸ್ತಿ ಮಾರಿದೆ ಅದನ್ನು ಹೇಳಿ. ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ್. ಅಲ್ಲ, ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಾಗ್ಲಿ.